ನಿಮಗೆ ಗೊತ್ತಾ, ಬ್ಲೂಟೂತ್ ಅಥವಾ ಹೆಡ್ಫೋನ್ ಹಾಕೊಂಡಾಗ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಆಟೋ ಆನ್ಸರ್ ಕಾಲ್ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಬನ್ನಿ. ನಿಮ್ಮ ಮೊಬೈಲಲ್ಲಿ ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಕಾಲ್ 3 ಡಾಟ್ಸ್ ಕಾಣಿಸುತ್ತೆ. ಕಾಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಆಟೋ ಆನ್ಸರ್ ಅನ್ನೋ ಆಪ್ಷನ್ ಕಾಣುತ್ತೆ. ಇದನ್ನು ಆನ್ ಮಾಡ್ಕೊಂಡ್ರೆ ನೀವು ಫಾರ್ ಎಕ್ಸಾಂಪಲ್ ವೈರ್ ಹೆಡ್ಫೋನ್ ಅಥವಾ ಬ್ಲೂಟೂತ್ ಹಾಕೊಂಡಾಗ ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಟೈಮರ್ ಕೊಟ್ಟಿರ್ತಾರೆ. ನೀವು ಅಷ್ಟು 3 ಸೆಕೆಂಡ್ಸಲ್ಲಿ ಕಾಲ್ ರಿಸೀವ್ ಮಾಡಬೇಕಂದ್ರೆ 3 ಸೆಕೆಂಡ್ಸ್ ಕೊಡಿ, 10 ಸೆಕೆಂಡ್ಸ್ ರಿಸೀವ್ ಮಾಡಬೇಕಂದ್ರೆ 10 ಸೆಕೆಂಡ್ಸ್ ಕೊಡಿ, 5 ಸೆಕೆಂಡ್ಸ್ ಒಳಗಡೆ ರಿಸೀವ್ ಮಾಡಬೇಕಂದ್ರೆ 5 ಸೆಕೆಂಡ್ಸ್ ಕೊಡಿ. ಈ ಥರ ನೀವು ಆನ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಯಾರು ಫಾಲೋನೇ ಮಾಡ್ತಿಲ್ಲ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ನಮಸ್ಕಾರ. ನಿಮ್ಗೆ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳ ಕಾಲ್ ಮಾಡಿದ್ರೆ ಆನ್ಲೈನ್ ಗುರುತಿಸುವಿಕೆ ಮಾಡುತ್ತೆ. ಆನ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಮೊಬೈಲ್ನ ತಗೊಳ್ಳಿ, ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ 3 ಡಾಟ್ಸ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಟಾಪ್ 1ಅಲ್ಲಿ ನಿಮಗೆ ಅನ್ನೋನ್ ನಂಬರ್ ಆನ್ಲೈನ್ ಐಡೆಂಟಿಫಿಕೇಷನ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ನಿಮ್ಗೆ ಯಾರನ್ನ ಗೊತ್ತಿಲ್ಲದೆ ಇರೋರು ಫೋನ್ ಮಾಡಿದಾಗ ಅವ್ರನ್ನ ನೇಮ್ ಕೂಡ ಐಡೆಂಟಿಫೈಡ್ ಮಾಡುತ್ತೆ, ಈಸಿಯಾಗಿ ನಿಮಗೆ ಇರುತ್ತೆ. ಯಾರನ್ನ ಫೂಲ್ ಮಾಡಬೇಕಂದ್ರೂ ನಿಮಗೆ ಫೋನ್ ಮಾಡ್ತಿರ್ತಾರೆ, ಆ ಟೈಮಲ್ಲಿ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಓಕೆ, ಫಾಲೋ ಮಾಡ್ತಾನೆ ಇಲ್ಲ ಯಾರೂ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ನಮಸ್ಕಾರ. ನಿಮಗೆ ಎಲ್ಲ ಅಪರಿಚಿತ ಒಳಬರುವ ಕರೆಗಳನ್ನು ನಿರ್ಬಂಧಿಸೋದು ಹೇಗೆ ನೋಡೋಣ. ನಿಮ್ಮ ಮೊಬೈಲಲ್ಲಿ ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನಿಮಗೆ 3 ಡಾಟ್ಸ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕಾಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬ್ಲಾಕ್ ಸ್ಪ್ಯಾಮ್ ಕಾಲ್ಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನೀವು ಸೇವ್ ಮಾಡಿದಿರೋ ನಂಬರ್ ಇದ್ದ ಯಾವುದನ್ನ ಕಾಲ್ ಬಂದರೆ ಈ ಆಪ್ಷನ್ ಆನ್ ಮಾಡಿಕೊಂಡ್ರೆ ಬ್ಲಾಕ್ ಆಗುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ 5 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸ್ಪ್ಯಾಮ್ ಕಾಲ್, ಸ್ಕ್ಯಾಮ್ಸ್ ಕಾಲ್, ನೆಕ್ಸ್ಟು ಅಡ್ವರ್ಟೈಸಿಂಗ್ ಕಾಲ್ಸ್, ಎಸ್ಟೇಟ್ ಏಜೆಂಟ್ ಕಾಲ್ ಮಾಡ್ತಿರ್ತಾರಲ್ಲ, ನೆಕ್ಸ್ಟು ಫೈನಾನ್ಸ್ನವ್ರು ಕಾಲ್ ಮಾಡ್ತಿರ್ತಾರೆ. ಆ ಥರದ ಫೋನ್ ಬರಬಾರ್ದು ಅಂದರೆ ಆ ಆಪ್ಷನ್ ಎಲ್ಲ ಆನ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ನೆಕ್ಸ್ಟು ನೀವು ಬ್ಲಾಕ್ ಮಾಡಿದಾದ್ಮೇಲೆ ನೋಟಿಫಿಕೇಷನ್ ಬರಬೇಕಂತ ಆಪ್ಷನ್ ಇದೆ, ನೋಡ್ಕೊಳ್ಳಿ. ಬ್ಲಾಕಿಂಗ್ ನೋಟಿಫಿಕೇಷನ್ ಅಂತ ಇರುತ್ತೆ, 3 ಕೊಟ್ಟಿರ್ತಾರೆ ಆಪ್ಷನ್ನು, ನಿಮಗೆ ಅಲ್ಲೇ ತೋರಿಸ್ತೀನಿ, ನೋಡ್ಕೊಳ್ಳಿ ಆ ಥರ ಅಂತ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ. ಬ್ಲಾಕ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಲಾಕ್ ಮಾಡಿದಾದಮೇಲೆ ನಿಮಗೆ ನೋಟಿಫಿಕೇಷನ್ ಬರಬೇಕಂತ ತೋರಿಸುತ್ತೆ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಬ್ಲಾಕ್ ಲಿಸ್ಟ್ ನಂಬರು, ನೆಕ್ಸ್ಟು ಡು ನಾಟ್ ನೋಟಿಫಿಕೇಷನ್ ಬರಲೇಬಾರ್ದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್. ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕಾಲ್ ಬ್ಯಾಕ್ಗ್ರೌಂಡನ್ನು ಹೇಗೆ ಬದಲಾಯಿಸೋದು ಎಂಬುದನ್ನು ನೋಡೋಣ. ಮೊಬೈಲಲ್ಲಿ ಡಯಲ್ ಪ್ಯಾಡ್ ಓಪನ್ ಮಾಡಿ. ಅಲ್ಲಿ 3 ಡಾಟ್ಸ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕಾಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕಾಲ್ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು ಆಪ್ಷನ್ಸ್ ಕೊಟ್ಟಿರ್ತಾರೆ, ನಿಮ್ಗೆ ಯಾವುದು ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಇಲ್ಲಾಂದರೆ ನಿಮಗೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದಾನ ಫೋಟೋ ಆಗಬೇಕಂತ ಅನಿಸಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ದ ಫೋಟೋಸ್ ಅಂತ ಕೇಳುತ್ತೆ, ಅದನ್ನ ಹೋಗಿ ನಿಮ್ಮ ಫೇವ್ರೆಟ್ ಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಅದೇ ಥರ ಸೆಲೆಕ್ಟ್ ಮಾಡಿಕೊಂಡು ಸೈಜ್ ಕೇಳುತ್ತೆ, ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಟಾಪ್ ಟು ಬಾಟಮ್ ನಿಮ್ಗೆ ಎಷ್ಟುದ ಬೇಕೋ ಅಷ್ಟುದ ಸೆಲೆಕ್ಟ್ ಮಾಡಿಕೊಂಡು ಆ ರೈಟ್ ಮಾರ್ಕಿಗೆ ಕೊಡಿ. ಕೊಟ್ಟರೆ ನಿಮಗೆ ಸೆಲೆಕ್ಟ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ ನೋಡ್ಬೇಕಂತಿದ್ರೆ ಫಾಲೋ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್. ನಮಸ್ಕಾರ. ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ಮೊಬೈಲ್ ಅನೌನ್ಸ್ ಮಾಡುತ್ತೆ. ಆನ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ನಿಮ್ಮ ಮೊಬೈಲಲ್ಲಿ ಡಯಲ್ ಪ್ಯಾಡ್ ಓಪನ್ ಮಾಡಿ. ಅಲ್ಲಿ 3 ಡಾಟ್ಸ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಕಾಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಅನೌನ್ಸ್ ಇನ್ಕಮಿಂಗ್ ಕಾಲ್ಸ್ ಅಂತ ಆಪ್ಷನ್ ಕಾಣುತ್ತೆ. ನೆವರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಓಕೆ ಕೊಟ್ಟರೆ ಯಾವತ್ತೂ ಕೂಡ ನಿಮಗೆ ಅನೌನ್ಸ್ ಮಾಡಲ್ಲ. ಸ್ಪೆಸಿಫಿಕ್ ಸೆನ್ಸರ್ ಮೇಲೆ ಕ್ಲಿಕ್ ಮಾಡಿ. ಇಯರ್ಫೋನ್ ಅಥವಾ ಕಾರ್ಗೆ ಕನೆಕ್ಷನ್ ಮಾಡಿದಾಗ ಅನೌನ್ಸ್ ಮಾಡುತ್ತೆ. ಆಲ್ವೇಸ್ ಅಂತ ಕೊಟ್ಟರೆ ಯಾವಾಗಲೂ ಕೂಡ ಅನೌನ್ಸ್ ಮಾಡುತ್ತೆ. ಆಲ್ವೇಸ್ ಕೊಟ್ಕೊಂಡು ಆನ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್. ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಪೀಡ್ ಡಯಲ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನಿಮ್ಮ ಮೊಬೈಲಲ್ಲಿ ಡಯಲ್ ಪ್ಯಾಡ್ನ ಓಪನ್ ಮಾಡಿಕೊಡಿ. ಅಲ್ಲಿ 3 ಡಾಟ್ಸ್ ಕಾಣಿಸುತ್ತೆ, ಕಾಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಪ್ಷನ್ ಸ್ಪೀಡ್ ಡಯಲ್ ಅಂತ ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನಂಬರ್ಸ್ ಇರುತ್ತೆ, ನಿಮ್ಮ ಫೇವ್ರೇಟ್ ನಂಬರ್ ಯಾವುದಿರುತ್ತೋ ಅದನ್ನ ಕ್ಲಿಕ್ ಮಾಡಿ. ನಿಮ್ಮ ಫೇವ್ರೇಟ್ ಪರ್ಸನ್ ಯಾರಾನ ಇರ್ತಾರೋ, ಎಮರ್ಜೆನ್ಸಿ ಯಾರಾನ ಫೋನ್ ಮಾಡ್ಬೇಕು ಅನ್ಸುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ಸೆಲೆಕ್ಟ್ ಮಾಡಿ ಜಸ್ಟ್ ಅದು ಅಲ್ಲೇ ಹೋಗಿ ತೊಗೊಳುತ್ತೆ. ಇವಾಗ ನೀವು ಯಾವುದೇ ಫೋನ್ ಮಾಡಬೇಕಂದ್ರೂ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಈ ಫೋನ್ ನೀವು ಯಾವ ಸೆಲೆಕ್ಟ್ ಮಾಡಿರ್ತೀರೋ ಆ ನಂಬರ್ಗೆ ಡಯಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದ್ಸರಿ ತೋರಿಸ್ತೀನಿ, ಈ ಥರ ಸೆಟ್ ಮಾಡ್ಕೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನೋಡ್ಕೊಳ್ಳಿ ಯಾವ ಥರ ಅಂತ. ಇವಾಗ ನಾನು ಹೋಗಿ ತೋರಿಸ್ತೀನಿ. ಇವಾಗ ಡಯಲ್ ಪ್ಯಾಡ್ ಓಪನ್ ಮಾಡಿ ನಾನು 3 ಲಾಂಗ್ ಪ್ರೆಸ್ ಮಾಡಿದ್ರೆ ಅಮ್ಮಗೆ ಕಾಲ್ ಆಗುತ್ತೆ. ಈ ಥರ ಸೆಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.